ವೆಲ್ಕಮ್ ಟು ಮೈ ಚಾನಲ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಭಾಗ್ಯಲಕ್ಷ್ಮಿ ಸೋಮವಾರದ ಪೂರ್ತಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಎಂಥ ಮೋಸ ಹೋಗ್ಬಿಟ್ಟೆ. ಬರೀ ಶ್ರೇಷ್ಠ ಐ ಲವ್ ಯು ಶ್ರೇಷ್ಠ ಅಂತ ಜೋರಾಗಿ ಕಿರ್ಚ್ಕೊಂಡು ಹೇಳೋದು ಫ್ರೆಂಡು, ಇದೆಲ್ಲ ಫ್ರೆಂಡ್ಶಿಪ್ಪಾ ಅಂತ ಅಂದ್ಕೊಂಡು ಭಾಗ್ಯ ಅಳ್ತಾ ಇರ್ತಾಳೆ. ಮೋಸ ಹೋಗ್ಬಿಟ್ಟೆ. ಪೂಜನ್ನ ನಾನು ಪ್ರತಿ ಸಲ ನನ್ನ ಗಂಡ ಹಾಗಿರ್ಬೇಕು ಹೀಗಿರ್ಬೇಕು ಅವ್ರು ತುಂಬ ಒಳ್ಳೆಯವರು ಅಂತ ಹೇಳಿದಾಗ ಪೂಜಾ ಭಾವನ ಮೇಲೆ ಅನುಮಾನ ಇದೆ ಅಂತ ಬೈತಾ ಇದ್ಲು. ಆದರೆ ನಾನೇ ನಿಮ್ಮ ಭಾವ ಆ ಥರ ಅಲ್ಲ, ಅವ್ರು ಏನೇ ಮಾಡಿದ್ರು ಕೂಡ ಕೋಪ ಮಾಡಿಕೊಂಡ್ರು ನನ್ನ ಮೇಲೆ, ಅವ್ರು ಬೇರೆ ಹುಡುಗಿರು ಸಾವಾಸ ಮಾಡಲ್ಲ ಅಂತ ಹೇಳಿದ್ದೆ. ಆದರೆ ಈಗ ಅದೆಲ್ಲ ಸುಳ್ಳಾಗೋಯ್ತು. ಇನ್ನು ನನ್ನ ತಂಗಿ ಲಡ್ಡು ಯಾರ ಮೇಲೂ ಅನುಮಾನ ಪಡೆದೇ ಇದ್ದವಳು ಇವ್ರ ಮೇಲೆ ಬಂದು ಏನೇನೋ ಹೇಳಿದ್ಲು. ಆದರೂ ಕೂಡ ಅವಳನ್ನ ನಂಬಲಿಲ್ಲ ನಾನು. ನನ್ನ ಲಡ್ಡು ಮಾತನ್ನ ನಂಬಲಿಲ್ಲ. ಕೊನೆಗೆ ಎಲ್ಲನೂ ನಿಜ ಆಗೋಯ್ತು. ಇಷ್ಟು ದಿನ 3 ಹೊತ್ತು ಹಿಂದಿಂದನೇ ಸುತ್ತಾ ಇದ್ದಂಥ ಶ್ರೇಷ್ಠ ನನ್ನ ಗಂಡನ ಮದುವೆ ಆಗಕ್ಕೆ ಹೊಟ್ಟಿದ್ಲ. ಅಯ್ಯೋ ದೇವ್ರೆ ಅಂತ ಭಾಗ್ಯ ಅಳ್ತಾ ಇರ್ತಾರೆ. ಫ್ರೆಂಡು ಅಂತ ಮನೆಗೆ ಬಂದು ನನಗೆ ಮೋಸ ಮಾಡಿ ನಂಬಿಕೆ ದ್ರೋಹ ಮಾಡಿಬಿಟ್ರು. ಇಷ್ಟು ದಿನ ಇವರು ಬರೀ ದಡ್ಡಿ ಪೆದ್ದಿ ಅಂತ ಬೈತಾ ಇದ್ರು ಅಂತ ಅಂದ್ಕೊಂಡಿದ್ದೆ. ಆದರೆ ಇದು ಮನ್ಸಾರೆ ಹೇಳಿ ಈ ಉದ್ದೇಶಕ್ಕೆ ಹೇಳ್ತಿದ್ದಾರೆ ಅಂತ ಅಂದ್ಕೊಂಡಿರಲಿಲ್ಲ. ಅಂತ ಏನು ಮಾಡಲಿ ನಾನು ಅಂತ ಭಾಗ್ಯ ಗೋಳಾಡ್ತಾ ಅಳ್ತಾ ಇರ್ತಾಳೆ. ಕೋಪ ಮಾಡಿಕೊಂಡು ಯಾರನ್ನೂ ಬಿಡಲ್ಲ, ಸುಮ್ಮನೆ ಬಿಡಲ್ಲ, ಎಲ್ಲರೂ ಮೋಸ ಮಾಡಿದ್ರು ಅಂತ. ಶ್ರೇಷ್ಠ ಮಲಗಿರ್ತಾಳೆ. ಪಾರ್ಟಿಗೆ ಅಂತ ಬಂದು ಇದೇನು ಶ್ರೇಷ್ಠ ಮಲಗಿದ್ಯಾ, ಎದ್ದೇಳು ಶ್ರೇಷ್ಠ, ನಾವಿಬ್ರು ಚೆನ್ನಾಗಿ ಈ ಖುಷಿಯಾಗಿರೋ ಕ್ಷಣಗಳನ್ನ ಕಳಿಬೇಕು. ಇದು ನಿಜವಾಗ್ಲೂ ಇವತ್ತೆಷ್ಟು ಖುಷಿಯಾಗಿದ್ದೀನಿ ಅಂದರೆ ನನ್ನ ಲೈಫಲ್ಲೇ ಇವತ್ತು ಬೆಸ್ಟ್ ಡೇ. ನಿನ್ನ ಜೊತೆ ಇದ್ದಿದ್ದ ಪ್ರತಿ ಕ್ಷಣನೂ ನನಗೆ ಬೆಸ್ಟ್ ಡೇ ಶ್ರೇಷ್ಠ ಅಂತ ಮಾತಾಡ್ತಿರ್ತಾನೆ. ನೋಡು ನಿಂಗೆ ಖುಷಿ ಆಯ್ತಲ್ವಾ, ನೀನು ಹೇಳಿದ್ನೆಲ್ಲ ನಾನು ಮಾಡಿದ್ದೀನಿ ಅಂದಾಗ ನಾನು ಹೇಳಿದ್ನೆಲ್ಲ ಮಾಡಿದೆ. ಆದರೆ ಒಂದು ಮಾತ್ರ ಮಾಡಲಿಲ್ಲ, ತಾಳಿ ಕಟ್ಟು ಅಂತ ಹೇಳಿದೆ, ನೀನು ಕಟ್ಟಲಿಲ್ಲ, ಅದಕ್ಕೆ ಈಗಲೇ ಕಟ್ಟಬೇಕಷ್ಟೇ ಅಂತ ಶ್ರೇಷ್ಠ ಹೇಳ್ತಾಳೆ. ಏನು ಈಗ ಕಟ್ಟಬೇಕಾ ಅಂತ ತಾಂಡವ ಹೇಳ್ತಾನೆ. ಹೌದು, ತಾಳಿ ಥರ ಕಳಿಸಿದ್ನಲ್ಲ ಎಲ್ಲವಳು, ಬನ್ನಿ ಇಲ್ಲಿ ಅಂತ ಹೇಳಿದಾಗ ಆಗ ಸ್ಟಾಫ್ಸ್ ಬರ್ತಾರೆ. ಏನು ಮೇಡಮ್ ಅಂತ ಕೇಳ್ತಾರೆ. ಅದೇ ಇಲ್ಲೊಬ್ಳು ಇದ್ಲಲ್ಲ ಮಂಗನ ಥರ ಆಡ್ತಿರ್ಲಲ್ಲ, ಎಲ್ಲೋದ್ಲ ಅವಳು, ಅವಳ ಹೆಸರೇನು ನನಗೆ ಗೊತ್ತಿಲ್ಲ, ಅವಳಿಗೆ ತಾಳಿ ತರೋದಕ್ಕೆ ಹೇಳಿದ್ದೆ, ಹೋಗಿ ಬೇಗ ಕರ್ಕೊಂಡು ಬಾ ಅವಳನ್ನ ಅಂತ ಹೇಳ್ತಾರೆ. ಮೇಡಮ್ ಅದು ಅಂತ ಹೇಳ್ತಿರ್ತಾರೆ. ಏನು ಅದೂ ಇಲ್ಲ ಇದೂ ಇಲ್ಲ, ಹೋಗಿ ಆ ಹುಡುಗಿನ ಕರ್ಕೊಂಡು ಬನ್ನಿ ಅಂತ ಕೋಪ ಮಾಡ್ಕೊಂಡು ಬೈದು ಶ್ರೇಷ್ಠ ಕಳಿಸ್ತಾಳೆ. ಆಗ ಸಹನ ಬರ್ತಾಳೆ. ಏನು ಮೇಡಮ್ ಅಂದಾಗ ನಿನ್ಗೇನಂತ ಹೇಳಿ ಕಳಿಸಿದೆ, ಎಲ್ಲಿ ತಾಳಿ ತೊಗೊಂಡು ಬಂದ, ನಂಗೆ ಈಗಲೇ ತಾಳಿ ಬೇಕು, ಈಗ ತಾಂಡವ್ ನನಗೆ ಅಫಿಷಿಯಲಾಗಿ ತಾಳಿ ಕಟ್ಟು, ನಾವಿಬ್ಬರು ಗಂಡ ಹೆಂಡತಿ ಆಗ್ತೀವಿ ಅಂತ ಶ್ರೇಷ್ಠ ಹೇಳ್ತಾಳೆ. ಏನು ಅಫಿಷಿಯಲ್ಲಾಗಿ ಗಂಡ ಹೆಂಡತಿ ಆಗೋದ? ಹಾಗಾದರೆ ನೀವಿಬ್ಬರು ಗಂಡ ಹೆಂಡತಿ ಅಲ್ವಾ? ಹಾಗಾದರೆ ನಾಟಕ ಆಡ್ತಿದ್ದೀರಾ ಅಂತ ಕೋಪ ಮಾಡ್ಕೊಂಡು ಸಹನ ಕೇಳಿದ ತಕ್ಷಣ ಆಗ ತಾಂಡವ್ ಮತ್ತು ಶ್ರೇಷ್ಠಗೆ ಶಾಕ್ ಆಗುತ್ತೆ. ಅದು ಅಂತ ಹೇಳ್ತಿರ್ತಾರೆ. ನಿಮ್ಮನ್ನೇ ಕೇಳ್ತಾ ಇರೋದು, ಅದು ಅಂದರೆ ಏನು, ಸುಳ್ಳು ಹೇಳ್ಕೊಂಡು ಇಲ್ಲಿಗೆ ಬಂದಿದ್ದೀರಾ, ನೀವಿಬ್ಬರು ಗಂಡ ಹೆಂಡತಿ ಅಲ್ಲ ಅಂದಮೇಲೆ ಯಾಕೆ ಬಂದ್ರಿ ಅಂತ ಸಹನ ಬೈತಿರ್ಬೇಕಾದ್ರೆ ಈಗಲೇ ಹೋಗಿ ನಮ್ಮ ಬಾಸ್ಗೆ ಹೇಳ್ತೀನಿ ಅಂದಾಗ ಆಗ ಅಯ್ಯೋ ಸಿಗಾಕೋಬಿಟ್ವಲ್ಲ, ಏನು ಮಾಡೋದು ಶ್ರೇಷ್ಠ, ಏನು ಮಾತಾಡಿದೆ ನೀನು ಅವಳ ಹತ್ರ, ಈಗ ಎಲ್ಲರಿಗೂ ವಿಷಯ ಗೊತ್ತಾಗುತ್ತೆ, ಯಾಕೆ ನೀನು ಈ ಥರ ಮಾಡಿದೆ, ನಾವು ಗಂಡ ಹೆಂಡತಿ ಅಂತ ಇಲ್ಲಿಗೆ ಬಂದಿರೋದು ಅಂತ ತಾಂಡವ್ ಹೇಳ್ತಾನೆ. ಗೊತ್ತಾದರೆ ಹೋಗಲಿ ಬಿಡು ತಾಂಡವ್ ಅಂತ ಇಬ್ಬರು ಮಾತಾಡ್ತಿರ್ತಾರೆ. ಏನ್ರಿ ಆಗಿದೆ ನಿಮಗೆ, ಯಾಕ್ರಿ ಸುಳ್ಳು ಹೇಳಿದ್ರಿ ಅಂತ ಸಹನ ಬೈತಿರ್ತಾಳೆ. ನಿನಗೇನಂತ ಹೇಳ್ದೆ ಅದನ್ನು ಮಾತ್ರ ಮಾಡು, ಜಾಸ್ತಿ ಮಾತಾಡಿದ್ರೆ ನೋಡ್ಕೊ ಚೆನ್ನಾಗಿರಲ್ಲ ಅಂತ ಬೈದು ಶ್ರೇಷ್ಠ ಹೇಳ್ತಾಳೆ. ಆಗ ಮೇಡಮ್ ಏನು ಮಾತಾಡ್ತಿದ್ದೀರಾ, ಅಲ್ಲ ನೀವು ಹೇಳಿದೆಲ್ಲ ಕೇಳೋಕ್ಕಾಗಲ್ಲ, ಇಷ್ಟೊತ್ತಲ್ಲಿ ತಾಳಿ ಬೇಕು ಅಂದರೆ ಎಲ್ಲಿ ಸಿಗುತ್ತೆ, ನೀವಿಬ್ಬರು ಗಂಡ ಹೆಂಡ್ತಿನ ಇಲ್ವಾ ಅಂತಲೇ ಗೊತ್ತಿಲ್ಲ, ಈಗ ನೋಡಿದ್ರೆ ಹೀಗೆ ಮಾತಾಡ್ತಿದ್ದೀರಾ, ಹಾಗಾದರೆ ನೀವು ಗಂಡ ಹೆಂಡ್ತಿ ಅಲ್ಲ ಅಂತ ಸಹನ ಮಾತಾಡ್ತಿರ್ತಾಳೆ. ಭಾಗ್ಯ ಅಳ್ತಾ, ನೋಡು ನೀನು ಬಂಡೆ ಹೇಗೆ ನಿಂತಿದ್ಯಾ ನೋಡು, ಏನು ಮಾತಾಡಿದೆ, ಮಳೆ ಬಿಸಿಲು ಚಳಿ ಗಾಳಿ ಏನಕ್ಕೂ ನೀನು ಹಳ್ಳಾಡೋದಿಲ್ಲ, ಇದೇ ಥರನೇ ನಾನು ಇರಬೇಕಲ್ವಾ, ಬಂಡೆ ಥರ ಇರಬೇಕಲ್ವಾ, ಆದರೆ ನನ್ನ ಕೈಲಾಗೋದಿಲ್ಲ, ನನಗೆ ಯಾಕೆ ಈ ಥರ ಮೋಸ ಆಯಿತು, ಪ್ರತಿ ಸಲಿನೂ ನನಗೆ ಅವಮಾನ ಆದಾಗ ಅವ್ರು ಪೆದ್ದಿ ನೀನು ಬೇಡ ಅಂತ ಹೇಳಿದಾಗಲೂ ಕೂಡ ನಾನು ಏನು ಮಾತಾಡ್ತಾ ಇರಲಿಲ್ಲ, ಅವ್ರಿಗಿಷ್ಟ ಆಗಬೇಕು ಅಂತ ಅವ್ರು ಆಸೆ ಪಟ್ಟಾಗೆ ನಾನು ಭಾಗ್ಯ ಹಾಗೆ ಉಳ್ಕೊಳ್ಳಿಲ್ಲ, ಬದಲಾಗ್ತಾ ಹೋದೆ, ಕೆಲಸಕ್ಕೆ ಹೋದೆ, ಹಾಗೆ ಸ್ಕೂಲಿಗೆ ಹೋದೆ, ಎಲ್ಲ ಥರನೂ ಮಾಡ್ತಿದ್ರು ಕೂಡ ಅವ್ರಿಗೆ ನಾನು ಇಷ್ಟನೇ ಆಗಲಿಲ್ಲ. ಯಾಕಂದರೆ ಈ ಶ್ರೇಷ್ಠ ಅವ್ರಿಗೆ ಇಷ್ಟ, ಅವ್ರನ್ನ ಮದುವೆ ಹಾಕಕ್ಕೆ ಕೊಟ್ಟಿದ್ರು. ಹಾಗಾದರೆ ಆ ಶ್ರೇಷ್ಠ ಮದುವೆ ಆಗ್ತಿದ್ದು ಬೇರೆ ಯಾರೂ ಅಲ್ಲ, ಆ ಪಾಪದ ಹೆಂಗಸು ನಾನೇನೆ, ನನ್ನ ಮಕ್ಕಳು ಅನಾಥರ ಆಗೋಗ್ತಿದ್ರು ಅಂತ ಬೇಜಾರು ಮಾಡ್ಕೊಂಡು ಭಾಗ್ಯ ಅಳ್ತಾ ಇರ್ತಾಳೆ. ಅಕಸ್ಮಾತ್ ಏನಾದರೂ ಆ ಮದುವೆ ಆಗೋಗಿದ್ದಿದ್ರೆ ಏನು ಗತಿ, ಅತ್ತೆನೂ ನನ್ನ ಹತ್ರ ಸುಳ್ಳು ಹೇಳಿಬಿಟ್ರು, ಎಲ್ಲರೂ ಮೋಸ ಮಾಡಿಬಿಟ್ರು ನನಗೆ ಅಂತ ಇಲ್ಲಿ ಭಾಗ್ಯ ಅಳ್ತಾ ಇರ್ತಾರೆ. ಇಲ್ಲ, ಹಾಗಾದರೆ ನಾನು ಈಗ ಶ್ರೇಷ್ಠ ಮದುವೆ ಆಗಬೇಕು ಅಂದರೆ ನಾನು ದೂರ ಹೋಗಬೇಕಂದ್ರೆ ಮನೆ ಬಿಟ್ಟು ಹೋಗಬೇಕು, ಇದೇ ಸರಿಯಾದ ನಿರ್ಧಾರ ಅಲ್ವಾ, ಸರಿ ಆಯಿತು ನಾನು ಮನೆ ಬಿಟ್ಟು ಹೋಗ್ತೀನಿ, ಅವರು ಮದುವೆ ಆಗಿ ಚೆನ್ನಾಗಿರಲಿ, ನನಗಾಗಿರೋ ಮೋಸಕ್ಕೆ ನಾನು ಎಲ್ಲರ ವಿರುದ್ಧವಾಗಿ ಸೇರಿ ತೀರಿಸ್ಕೊತೀನಿ ಅಂತ ಕೋಪ ಮಾಡಿಕೊಂಡು ಯಾರನ್ನೂ ಬಿಡಲ್ಲ ಅಂತ ಭಾಗ್ಯ ಹೇಳ್ತಿರ್ತಾಳೆ. ಮೊದಲು ಹೋಗಿ ಆ ಶ್ರೇಷ್ಠನಿಗೊಂದು ಕತ್ತಿ ಕಾಣಿಸ್ತೀನಿ, ಅವಳ ಹತ್ರ ಮಾತಾಡ್ತೀನಿ ಅಂತ ವಾಪಸ್ ಮಾತಾಡೋಕ್ಕೆ ಅಂತ ಹೋಗ್ತಿರ್ತಾರೆ. ಆಗ ಮೇಡಮ್ ಏನಾಗಿದೆ, ನೀವ್ಯಾಕೆ ಈ ಥರ ಮಳೇಲಿ ನೆನೀತಿದ್ದೀರಾ, ಅಲ್ಲಿ ನೋಡಿದ್ರೆ ತಾಳಿ ಬೇಕು ಅಂತ ಒಂದೇ ಸಮ ಹಠ ಮಾಡ್ತಿದ್ದಾರೆ, ಅಲ್ಲ ಅವರಿಬ್ಬರು ಗಂಡ ಹೆಂಡ್ತಿನೋ ಅಲ್ವಾ ಅಂತಲೇ ನನಗೆ ಅನುಮಾನ ಬರ್ತಿದೆ. ಯಾಕಂದರೆ ಈಗ ನಾವು ಗಂಡ ಹೆಂಡ್ತಿ ಆಗಬೇಕು, ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿದ ತಕ್ಷಣ ನಾನು ಅಫಿಷಿಯಲ್ ಗಂಡ ಹೆಂಡ್ತಿ ಆಗಬೇಕು ಅಂತ ಏನೇನೋ ಮಾತಾಡ್ತಿದ್ದಾಳೆ ಆ ಶ್ರೇಷ್ಠ. ಒಂದಕ್ಕೂ ಸರಿಯಾಗಿ ಉತ್ತರ ಕೊಡ್ತಿಲ್ಲ, ನನಗೆ ಯಾಕೋ ಅನುಮಾನ ಬರ್ತಿದೆ, ಈಗ ಅವರಿಬ್ಬರು ಗಂಡ ಹೆಂಡ್ತಿ ಅಲ್ಲ ಅನ್ಸುತ್ತೆ ಮೇಡಮ್ ಅಂತ ಸಹನ ಹೇಳಿದಾಗ ಎಲ್ಲ ಗೊತ್ತಾಗುತ್ತೆ, ನಾನೇ ಹೋಗ್ತೀನಿ ಅಂತ ಭಾಗ್ಯ ಹೇಳ್ತಾಳೆ. ಮೇಡಮ್ ಈ ಪರಿಸ್ಥಿತಿಯಲ್ಲಿ ಇದ್ದೀರಾ, ಬನ್ನಿ ನಿಮಗೆ ಶೀತ ಆಗುತ್ತೆ, ಬನ್ನಿ ಹೋಗೋಣ ಅಂದಾಗ ಮನಸ್ಸಿಗೆ ತುಂಬಾ ನೋವಾಗಿರಬೇಕಾದ್ರೆ ಈ ಶೀತ ಎಲ್ಲ ಅದು ಲೆಕ್ಕಕ್ಕೆ ಬರಲ್ಲ ಅಂತ ಭಾಗ್ಯ ಹೋಗ್ತಾಳೆ. ತಾಂಡವ್ ಮತ್ತು ಶ್ರೇಷ್ಠ ಹತ್ರ ಮಾತಾಡೋಕ್ಕೆ ಇಲ್ಲಿಗೆ ಸೋಮವಾರದ ಪೂರ್ತಿ ಸಂಚಿಕೆ ವಿಡಿಯೋ ಮುಕ್ತಾಯವಾಗಿದೆ. ಈ ವಿಡಿಯೋ ಇಷ್ಟವಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.